ಕಚೇರಿ ಗಲ್ಲಿಯ ಶನಿವಾರ ಕೂಟ್ ಚೌಕ್ನಲ್ಲಿ ತೆಗ್ಗುಗಳಿಂದಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಸ್ಥಳೀಯರೊಂದಿಗೆ ನಮ್ಮ ಪ್ರತಿನಿಧಿ ಸಂವಾದ ನಡೆಸಿದಾಗ ಕಾಕ್ತಿ ವೇಸ್ಟ್ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಶನಿವಾರ ಪೇಟೆಯಿಂದ ಶನಿವಾರ ಕೂಟ್ನಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಈ ವೇಳೆ ಇಮ್ತಿಯಾಜ್ ತಹಶೀಲ್ದಾರ್ ಮಾತನಾಡಿ, ಚೌಕದಲ್ಲಿ ಗುಂಡಿಗಳಿದ್ದು ಸಮಸ್ಯೆಯಾಗಿದೆ. ಆದರೆ ಈ ಸ್ಥಳದಲ್ಲಿ ಕಾರ್ ಮತ್ತು ದ್ವಿಚಕ್ರ ವಾಹನಗಳು ರಸ್ತೆಯಲ್ಲಿ ನಿಲ್ಲುತ್ತವೆ. ಕಚೇರಿ ಗಲ್ಲಿಯು ಹಳೆಯ ತಹಶೀಲ್ದಾರ್ ಕಚೇರಿ, 2 ಪೊಲೀಸ್ ಠಾಣೆಗಳು, ಜಿಲ್ಲಾ ಪಂಚಾಯತ್ ಮತ್ತು ಕಲೆಕ್ಟರ್ ಮತ್ತು ಇತರ ಪ್ರಮುಖ ಕಚೇರಿಗಳನ್ನು ಹೊಂದಿದೆ ಎಂದು ಹೇಳಿದರು. नमस्कार. आता आपण आहोत कचेरी रोड शनिवार कूट इथं आणि येथील रस्त्याची जी अवस्था आहे ती भयंकर दुर्दर्श झालेली आहे आणि या संदर्भात बोलण्यासाठी आपल्यासोबत आहेत इलियास तहसीलदार. ते येथील समस्यांची माहिती आपल्याला देतील. तर तहसीलदार साहेब, येथे जे समस्या होते, ट्रॅफिकची समस्या होते किंवा खड्ड्यांची समस्या आहे, यामुळे इथल्या लोकांना, इथल्या प्रवाशांना, इथल्या नागरिकांना काय त्रास होतो या संदर्भात आपण जरा मत मांडावं असं आमची अपेक्षा आहे. हेलो. हाँ, इधर खड्डा बहुत गिरा है रोड पे. इसके वजह से रात ट्रैफिक जाम होता है और रात को नाइट में 2 व्हीलर वाले गिरते हैं. और इधर ये जो कचेरी रोड है, कचेरी रोड पे ट्रैफिक फुल दोनों तरफ गाड़ी पार्क करते हैं. बड़ा कोई गाड़ी आएगा तो जाने के लिए रास्ता नहीं है, फुल ट्रैफिक जाम होता है. इधर से बच्चे लोगों का स्कूल का वर्दी का गाड़ी बीड़ी आना बहुत तकलीफ़ होता है. इसके लिए कुछ तो आप कार्रवाई कीजिए. हे बघा ट्रॅफिक जाम झाले. दाखवा त्यांना. ಈ ರಸ್ತೆಯಲ್ಲಿ ಆನ್ಲೈನ್ ಸೇವೆಗಳನ್ನು ನೀಡುವ ಅನೇಕ ಅಂಗಡಿಗಳಿವೆ. ಹೀಗಾಗಿ ದ್ವಿಚಕ್ರ ವಾಹನ ಚಾಲಕರು ತಮ್ಮ ವಾಹನಗಳನ್ನು ಅಲ್ಲಿಯೇ ನಿಲ್ಲಿಸುತ್ತಾರೆ. ಇದರಿಂದಾಗಿ ಇತರ ವಾಹನಗಳು ಪ್ರಯಾಣಿಸುವಾಗ ಟ್ರಾಫಿಕ್ ಜಾಮ್ ಆಗುತ್ತವೆ. ಈ ಸಮಸ್ಯೆ ಕುರಿತು ನಗರಸಭೆಗೆ ಮಾಹಿತಿ ನೀಡಲಾಗಿದೆ, ಆದರೆ ಅವರನ್ನು ಕಡೆಗಣಿಸಲಾಗುತ್ತಿದೆ ಎಂದು ಉದ್ಯಮಿ ಸತೇಜ್ ಪಾಟೀಲ್ ತಿಳಿಸಿದರು. ಕ್ಯಾಮರಾಮ್ಯಾನ್ ಸಂಕಲ್ಪ ಶಿಂದೆ ಜೊತೆ ಚೇತನ್ ಲಕ್ಕೇಬೆಲ್ಕರ್, KMM ಕನ್ನಡ, ಬೆಳಗಾವಿ.